ಆರಿದ್ರ ಮಳೆ ರಾಜ್ಯಾದ್ಯಂತ ಎಂತ ಪರಿಸ್ಥಿತಿಯನ್ನ ತಂದಿಟ್ಟಿದೆ, ಎಲ್ಲೆಲ್ಲಿ ಏನೇನಾಗಿದೆ ದೃಶ್ಯ ಸಮೇತ ನಿಮಗೆ ಎಕ್ಸ್ಪ್ಲನೇಷನ್ ಇವಾಗ ಕೊಡ್ಕೊಂಡು ಹೋಗ್ತಾ ಇದೀವಿ. ಫಸ್ಟ್ ಮಂಡ್ಯ ಜಿಲ್ಲೆಯಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ಇನ್ಫಾರ್ಮೇಶನ್ ಜೊತೆಗೆ ದೃಶ್ಯ ತೋರಿಸ್ತಾ ಇದೀವಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಸಂಗಮದಲ್ಲಿ ಮತ್ತೊಬ್ಬ ಯುವಕ ನೀರು ಪಾಲಾಗಿದ್ದಾನೆ. ಸ್ನಾನಕ್ಕಾಗಿ ಕಾವೇರಿ ನದಿಗೆ ಇಳಿದಿದ್ದ ಯುವಕ ನೀರು ಪಾಲಾಗಿರುವುದು. ಬೆಂಗಳೂರಿನ ಯಲಹಂಕದ ಅಶೋಕ್ ಕೊಚ್ಕೊಂಡು ಹೋದಂತ ಯುವಕ ಕುಟುಂಬದವ್ರ ಜೊತೆ ಈತ ಪ್ರವಾಸಕ್ಕೆ ಅಂತ ಹೋಗಿದ್ದ. ಸದ್ಯಕ್ಕೆ ಈಗ ಹುಡುಗನಿಗಾಗಿ ಹುಡುಕಾಟ ನಡೀತಾ ಇದೆ. ದೃಶ್ಯ 2ರಲ್ಲಿ ತೋರಿಸ್ತಿದೀವಿ. ಪ್ರಕೃತಿಯ ತವರು ಕೊಡಗಿನ ಗ್ರಾಮವೊಂದಕ್ಕೆ ರಸ್ತೆನೇ ಇಲ್ಲ. ಮಡಿಕೇರಿ ತಾಲೂಕಿನ ಬೇಂಗೂರು ಗ್ರಾಮಕ್ಕೆ ಹಾಯಿದೋಣಿಯೇ ಗತಿಯಾಗಿದೆ. ಭಾರೀ ಪ್ರಮಾಣದಲ್ಲಿ ತುಂಬಿ ಹರಿತಾ ಇದೆ ಕಾವೇರಿ ನದಿ. ಈ ಕಾವೇರಿಯನ್ನ ದಾಟಬೇಕು ಅಂದ್ರೂ ಹಾಯಿದೋಣಿಯನ್ನೇ ಯೂಸ್ ಮಾಡಬೇಕು. ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂದ್ರು, ವೃದ್ಧರು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರು ಹಾಯಿದೋಣಿಯನ್ನೇ ಬಳಸಬೇಕು. ಒಂದ್ ವೇಳೆ ಪ್ರವಾಹದಲ್ಲಿ ಹಾಯಿದೋಣಿ ಕೊಚ್ಕೊಂಡು ಹೋದ್ರೆ ಜನರನ್ನ ದೇವರೇ ಕಾಪಾಡ್ತಾರೆ. ಬೆಂಗೂರಿನಲ್ಲಿರುವಂತಹ 60 ಕುಟುಂಬಗಳ ಜನರು ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಕವಡೆ ಕಾಸಿನ ಕಿಮ್ಮತ್ತು ಸಿಕ್ಕಿಲ್ವಂತೆ. ಆ ಪ್ರದೇಶದಲ್ಲಿ ಸ್ಥಳೀಯರ ಪರಿಸ್ಥಿತಿ ಹೇಗಿದೆ ಅದ್ರ ಬಗ್ಗೆ ನಮ್ಮ ರಿಪೋರ್ಟರ್ ರವಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ 4 ರಿಂದ 5 ತಿಂಗಳ ಕಾಲ ಮಳೆ ಸುರಿಯುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಸೊ ಇದು ಭಾಗಮಂಡಲ ಸಮೀಪದಲ್ಲಿರುವಂತಹ ಚೇರಂಬಾಣೆ ಏನಿದೆ, ಚೇರಂಬಾಣೆ ಕೂಡುಕಂಡಿ ಪ್ರದೇಶದ ಬೇಂಗೂರು ಏನಿದೆ ಆ ಪ್ರದೇಶದಲ್ಲಿ ನಾವು ಇರುವಂಥದ್ದು. ಸೊ ನೋಡ್ಬೋದು ಸಾಕಷ್ಟು ಜನರು ಸೊ ಎಲ್ಲರೂ ಕೂಡ ಹುಟ್ಟಾಕೊಂಡು ಯಾವುದೋ ಒಂದು ಆಯುಧೋಣಿಯಲ್ಲಿ ಈ ಪ್ರವಾಹದ ನೀರನ್ನ ದಾಟಿ ಬರ್ತಿರೋಂಥದ್ದು ಎಲ್ಲರೂ ಕೂಡ ಚೆನ್ನಾಗಿ ಗೊತ್ತಾಗುತ್ತೆ. ತುಂಬ ರಭಸವಾಗಿ ಇಳಿತಿರುವಂತಹ ಪ್ರವಾಹದ ನೀರೇನಿದೆ, ಆ ಪ್ರವಾಹದ ನೀರು ಸಂಪೂರ್ಣವಾಗಿ ಕಾವೇರಿಯ ಒಳಗೆ ಎಳ್ಕೊಂಡು ಹೋಗುತ್ತೆ. ಸೊ ಕಾವೇರಿ ಒಳಗೆ ಎಳ್ಕೊಂಡು ಹೋಯ್ತು ಅಂತಂದ್ರೆ ಅಲ್ಲಿಂದ ಬರ್ಲಿಕ್ಕಿನ್ನ ಸಾಧ್ಯನೇ ಇಲ್ಲ. ಏನು ಈ ಪ್ರವಾಹದ ನೀರಿದೆ, ಈ ನೀರಿಂದ ಆಚೆ ಭಾಗಕ್ಕೆ ಬರೋಬ್ಬರಿ 60 ರಿಂದ 70 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. 10 ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ನಿತ್ಯ ಹೋಗಬೇಕು. ಎಲ್ಲರೂ ಕೂಡ ಇದೇ ಆಯುಧೋಣಿಯಲ್ಲಿನೇ ದಾಟಿ ಆಚೆಗೆ ಬಂದು ಆ ನಂತರ ಪ್ರಾಣವನ್ನು ಉಳಿಸ್ಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದಂತಹ ದುಸ್ಥಿತಿ ಇವತ್ತಿಗೂ ಇರೋಂಥದ್ದು. ಇದು ಜನರು ಇದುವರೆಗೆ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟಿದ್ದಾರೆ. ಸೊ ಈ ಕಾಡಿನ ಪ್ರದೇಶ ಏನಿದೆ, ಇಲ್ಲಿ ಆಚೆ ಭಾಗದಲ್ಲಿ ಎತ್ತರವಾದಂತಹ ಪ್ರದೇಶ ಇದೆ. ಅಲ್ಲಿಂದ ಈ ಕಡೆ ನಮ್ಮ ಹಿಂಭಾಗಕ್ಕೆ ಏನಿದೆ, ಈ ಹಿಂಭಾಗಕ್ಕೆ ಅಂತೆ ಅವೆರಡಕ್ಕೂ ಜಾಯಿಂಟ್ ಆದಂಗೆ ಒಂದು ತೂಗು ಸೇತುವೆಯನ್ನ ಮಾಡಿಕೊಟ್ರೆ ನಾವು ಈ ರಸ್ತೆಯಿಂದ ಆಚೆಗೆ ನಡ್ಕೊಂಡಾರು ಕೂಡ ಪ್ರಯಾಣವನ್ನ ಮಾಡಬಹುದು ಸೇಫ್ ಆಗಿ ಅನ್ನೋಂಥದ್ದು ಜನರ ಒತ್ತಾಯ ಆಗಿರೋಂಥದ್ದು. ಆಯುಧೋಣಿಯಲ್ಲಿ ದಾಟಿ ತಮ್ಮ ನಿತ್ಯದ ಕೆಲಸಗಳನ್ನ ಮಾಡ್ಕೋಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಗಿರೋದು. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ದೃಶ್ಯ 3ರಲ್ಲಿ ತೋರಿಸ್ತಾ ಇದೀವಿ. ಚಿಕ್ಕಮಗಳೂರಲ್ಲೂ ಮಳೆಯ ಆರ್ಭಟ ಇನ್ನೂ ಇದೆ, ಕಂಟಿನ್ಯೂ ಆಗಿದೆ. ಸಕರಾಯಪಟ್ಟಣದ ಅಯ್ಯನ ಕೆರೆ ಕೋಡಿ ಬಿದ್ದಿದೆ. ಪಿಳ್ಳೇನಹಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿಬಿಟ್ಟಿದೆ. ಹಳ್ಳದ ಅಂಚಿನ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಯೆಲ್ಲ ನಾಶ ಆಗಿದೆ. 4-5 ಅಡಿ ನೀರು ತುಂಬಿ ಅಡಿಕೆ ತೋಟಗಳು ಮುಳುಗಡೆ ಆಗ್ಬಿಟ್ಟಿದೆ. ದೃಶ್ಯ 4ರಲ್ಲಿ ತೋರಿಸ್ತಾ ಇದೀವಿ. ಉಡುಪಿ ಜಿಲ್ಲೆಯಲ್ಲಿ ಸಿಎಂ ನೆರೆ ಪ್ರವಾಸಕ್ಕೆ ಅಂತ ಬಂದ್ರು. ಮರವಂತೆಯಲ್ಲಿ ಮಳೆ ಹಾನಿ ವೀಕ್ಷಣೆ ಮಾಡಿದ್ರು. ಕಡಲ್ಕೊರೆತದ ಸಮಸ್ಯೆ ಅಲ್ಲಿದೆ. ಸ್ಥಳೀಯರು ಆ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ತುರ್ತು ತಡೆಕಲ್ಲು ಹಾಕಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡಿದ್ರು. ಸಿಎಂ ಮುಂದೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಅಂತ ಮೀನುಗಾರರು ಆಗ್ರಹ ಮಾಡಿದ್ರು. ಅದಕ್ಕೆ ಸಿಎಂ ಕಡೆಯಿಂದ ಉತ್ತರ, ಕೂಡಲೇ ಕ್ರಮ ಕೈಗೊಳ್ತೀವಿ ಅನ್ನೋ ಭರವಸೆ. ದೃಶ್ಯ 5ರಲ್ಲಿ ತೋರಿಸ್ತಾ ಇದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ಅಣಶಿ ಘಟ್ಟದಲ್ಲಿ ಮತ್ತೆ ಗುಡ್ಡದ ಮಣ್ಣು ಕುಸಿತ ಆಗಿದೆ. ಅಣಶಿ ರಸ್ತೆ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಕಾರವಾರದ ಸದಾಶಿವಗಡ ಲೋಂಡಾ ರಾಜ್ಯ ಹೆದ್ದಾರಿ 34 ಬಂದ್ ಮಾಡಲಾಗಿದೆ. ರಸ್ತೆ ಬಂದ್ ಹಿನ್ನೆಲೆಯಲ್ಲಿ ಜೋಯಿಡಾ ತಾಲೂಕಿನ ಜನರಿಗೆ ಸಮಸ್ಯೆ ಆಗಿದೆ. ಕಾರವಾರಕ್ಕೆ ಬರಬೇಕು ಅಂತಂದ್ರೆ ಈಗ ಪರ್ಯಾಯ ಮಾರ್ಗ ಸುತ್ತ ಹಾಕೊಂಡು ಬರ್ಬೇಕು. ಅವರು 150 ಕಿಲೋಮೀಟರ್ ಸುತ್ತಿ ಬರಬೇಕಾದಂತ ಪರಿಸ್ಥಿತಿ ಇದೆ. ಇನ್ನು ಅಣಶಿ ಮತ್ತು ಜೋಯಿಡಾಕ್ಕೆ ದಿನನಿತ್ಯ ಓಡಾಡುವಂತ ಶಿಕ್ಷಕರಿಗೆ ಸಮಸ್ಯೆ ಆಗ್ತಾ ಇದೆ. ದೃಶ್ಯ 6ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಹರಿಹರ ಪಲ್ಲತ್ತಡ್ಕ ಗೃಹ ಪ್ರವೇಶಕ್ಕೆ ಸಿದ್ಧವಾಗಿತ್ತು ಒಂದು ಮನೆ. ಮಳೆಯಿಂದ ನೆಲಸಮ ಆಗ್ಬಿಟ್ಟಿದೆ. 3 ದಿನದ ಹಿಂದೆ ಮರ ಬಿದ್ದು ಮನೆಯ ಗೋಡೆಗಳಲ್ಲಿ ಬಿರುಕು ಕಾಣಿಸ್ಕೊಂಡಿತ್ತು. ಬಿರುಕು ಬಿಟ್ಟಿರುವಂತಹ ಗೋಡೆ ರಿಪೇರಿ ಕೆಲಸ ಮಾಡ್ತಾ ಇದ್ರು. ಜುಲೈ 18ನೇ ತಾರೀಕು ಗೃಹ ಪ್ರವೇಶ ನೆರವೇರಿಸೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರು. ದೃಶ್ಯ 7ರಲ್ಲಿ ತೋರಿಸ್ತಾ ಇದೀವಿ. ಕಲಬುರಗಿ ಭಾಗದ್ದು. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆದ್ದರಿಂದ ಆಳಂದ ತಾಲೂಕಿನ ದಂಗಾಪುರದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಸೋರ್ತಾ ಇದೆ. ಸೋರುವಂತ ಶಾಲೆಯಲ್ಲೇ ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ. ಮಳೆ ಬಂದ್ರೆ ಸಾಕು, ಮಕ್ಕಳು ತಲೆ ಮೇಲೆ ಪುಸ್ತಕ ಹಿಡಿದು ಕುತ್ಕೋಬೇಕು ಅಂತ ಪರಿಸ್ಥಿತಿ ಇದೆ. ಇನ್ನು ಕೆಲ ಮಕ್ಕಳಂತೂ ಕೋಣೆಯಿಂದ ಹೊರಬಂದು ಸುರಕ್ಷಿತ ಸ್ಥಳದಲ್ಲಿ ನಿಲ್ತಾ ಇದ್ದಾರೆ.
ದೃಶ್ಯ 8ರಲ್ಲಿ ಮತ್ತೆ ಚಿಕ್ಕಮಗಳೂರಲ್ಲಿ ಆ ಭಾಗದಲ್ಲಿ ಪರಿಸ್ಥಿತಿ ಬಗ್ಗೆ ತೋರಿಸ್ತಾ ಇದ್ದೀವಿ. ಚಿಕ್ಕಮಗಳೂರಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಕೆಸರು ರಸ್ತೆಯಲ್ಲಿ ಓಡಾಡೋದಕ್ಕೆ ಮಕ್ಕಳು ಪರದಾಟವನ್ನ ಪಡ್ತಾ ಇದ್ದಾರೆ. ಕೆಸರು ಗದ್ದೆ ತರ ಇದೆ, ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ. ಆ ರಸ್ತೆಯಲ್ಲಿ ಮಕ್ಕಳು ಓಡಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಪಾಪ. ಕೆಸರುಮಯ ರಸ್ತೆಯಲ್ಲಿ ತೆರಳೋದಕ್ಕೆ ವಿದ್ಯಾರ್ಥಿಗಳು ಹರಸಾಹಸ ಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಮಕ್ಕಳು ಈ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದ್ದಾರೆ. ದೃಶ್ಯ 9ರಲ್ಲಿ ತೋರಿಸ್ತಾ ಇದ್ದೀವಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಪರಿಣಾಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನದಿ ತೀರದ ಗ್ರಾಮಗಳಿಗೆ ಬೆಳಗಾವಿ ಡಿಸಿ ಭೇಟಿ ಕೊಟ್ಟರು. ಅಂಕಲಿ, ಕಲ್ಲೋಳ, ಮಾಂಜರಿ ಗ್ರಾಮದಲ್ಲಿ ಪರಿಶೀಲನೆಯನ್ನ ಮಾಡಿದ್ರು. ದೃಶ್ಯ 10ರಲ್ಲಿ ತೋರಿಸ್ತಾ ಇದ್ದೀವಿ. ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನ ಹೊರಗಡೆ ಬಿಡ್ತಾ ಇದ್ದಾರೆ. ಮೈಸೂರಿನ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ನಂಜನಗೂಡಲ್ಲಿ ಸ್ನಾನಘಟ್ಟ, ಮುಡಿಕಟ್ಟೆ, ಮಂಟಪಗಳೆಲ್ಲ ಭಾಗಶಃ ಮುಳುಗಡೆಯಾಗ್ಬಿಟ್ಟಿದೆ. ನಂಜುಂಡೇಶ್ವರನ ಭಕ್ತರು, ಸಾರ್ವಜನಿಕರು ನದಿ ಪ್ರವೇಶ ಅಲ್ಲಿ ಮಾಡಂಗಿಲ್ಲ ಅಂತ ನಿರ್ಬಂಧ ಹೇರಿದ್ದಾರೆ ಸದ್ಯಕ್ಕೆ. 11ನೇ ದೃಶ್ಯದಲ್ಲಿ ಕಲಬುರಗಿ ಭಾಗದಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರ ಆಗಿದೆ ತೋರಿಸ್ತಾ ಇದ್ದೀವಿ. ಮಳೆ ಅಬ್ಬರ ಅಲ್ಲೂ ಇದೆ. ಕಾಣಿಗಾ ನದಿ ನೀರಿನ ಮಟ್ಟದಲ್ಲಿ ಭಾರೀ ಹೆಚ್ಚಳ ಆಗ್ತಾ ಇದೆ. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದಿಂದ ಕಾಣಿಗಾ ನದಿಗೆ ನೀರು ಬರ್ತಾ ಇದೆ. ನದಿ ತೀರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. 12ನೇ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಬಸವಸಾಗರ ಜಲಾಶಯದಿಂದ ಭಾರೀ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಉಕ್ಕಿ ಹರಿತಾ ಇದೆ ಕೃಷ್ಣಾ ನದಿ. ನದಿಗೆ ಇಳಿಬಾರದು ಅಂತ ಎಚ್ಚರಿಕೆ ನೀಡಿದ್ರು. ಮೀನು ಹಿಡಿಯೋದಕ್ಕೆ ನದಿಗೆ ತೆರಳಿದ್ರು ಮೀನುಗಾರರು. 13ನೇ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ಕಂಪ್ಲಿ ಸೇತುವೆ ಮುಳುಗಡೆಯಾಗ್ತಾ ಇದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಗ್ರಾಮದ ಬಳಿ ಇರುವಂತಹ ಸೇತುವೆ ಮುಳುಗ್ತಾ ಇದೆ. ಸೇತುವೆ ಮೇಲ್ದರ್ಜೆಗೆ ಏರಿಸೋದಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾರೇ ಅಂದಿಲ್ಲ ಜನಪ್ರತಿನಿಧಿಗಳು. ಹಾಗಾಗಿ ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. 14ನೇ ದೃಶ್ಯದಲ್ಲಿ ಹಾಸನ ಜಿಲ್ಲೆ ಹಾಗೆಯೇ ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಹೇಮಾವತಿ ಡ್ಯಾಂನ ಒಳಹರಿವು ಅಲ್ಲಿ ಹೆಚ್ಚಳ ಆಗಿದೆ. ಆ ದೃಶ್ಯ ತೋರಿಸ್ತಾ ಇದ್ದೀವಿ. 6 ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು 26,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ, ಹಾಗಾಗಿ ಆಲಮಟ್ಟಿ ಡ್ಯಾಂನ ಎಲ್ಲಾ ಗೇಟ್ಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ನಾರಾಯಣಪುರ ಜಲಾಶಯಕ್ಕೆ ನೀರು ಬಿಡುಗಡೆ ಆಗಿದೆ. ಇನ್ನು 15ನೇ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕೆಆರ್ಎಸ್ ಕಬಿನಿ ಡ್ಯಾಂನಿಂದ ಅಧಿಕ ನೀರು ಬಿಡುಗಡೆ ಆಗ್ತಾ ಇದೆ. ಹಿನ್ನೆಲೆಯಲ್ಲಿ ಕಾವೇರಿ ನದಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲೆಲ್ಲ ಈಗ ಸಾರ್ವಜನಿಕರ ಪ್ರವೇಶ ನಿರ್ಬಂಧ ಮಾಡಿದ್ದಾರೆ. ಭರಚುಕ್ಕಿ, ವೆಲ್ಲೆಸ್ಲಿ ಬ್ರಿಡ್ಜ್, ಹೊಗೇನಕಲ್ ಫಾಲ್ಸ್ಗೆ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ. ಹಾಗಾದ್ರೆ ಮಳೆ ಅಬ್ಬರದಿಂದ ರಾಜ್ಯದಲ್ಲಿ ಎಷ್ಟು ಕೋಟಿ ನಷ್ಟ ಆಗಿದೆ ಆ ಬಗ್ಗೆ ಅಂಕಿ ಅಂಶಗಳನ್ನು ತೋರಿಸ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಮಳೆ ಅಬ್ಬರದಿಂದಾಗಿ ರಾಜ್ಯದಲ್ಲಿ ಸಾವಿರಾರು ಕೋಟಿ ನಷ್ಟ ಉಂಟಾಗಿದೆ. ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಸಾವು ನೋವು ಸಂಭವಿಸಿದೆ. ಮನೆಗಳು ಜಲಸಮ ಆಗಿದೆ, ನೆಲಸಮ ಆಗಿದೆ. ರಾಜ್ಯ ಸರ್ಕಾರದಿಂದ ತುರ್ತು ಪರಿಹಾರ ಅಂತ ಸಿಎಂ ಇವತ್ತು ಘೋಷಣೆ ಮಾಡಿದ್ದಾರೆ. ಅದು 500 ಕೋಟಿ ಹಣ ತುರ್ತಾಗಿ ರಿಲೀಸ್ ಆಗಬೇಕು, ಇಮ್ಮಿಡಿಯೇಟ್ ಆಗಿ ಅಂತಾನು ಹೇಳಿದ್ದಾರೆ. ಹಾಗಾದ್ರೆ ಸದ್ಯದ ಪರಿಸ್ಥಿತಿಗೆ ಇದು ಸಾಕಾಗುತ್ತಾ? ಯಾಕಂದ್ರೆ 2018ರಲ್ಲೇ ಪಾಪ ಮಳೆಯಿಂದಾದಂತ ಒಂದು ಹಾನಿಯಿಂದ ಜನ ತುಂಬಾ ಹೈರಾಣಾಗಿ ಹೋಗಿದ್ರು. ಪರಿಹಾರ ನಿಜಕ್ಕೂ ಸಿಕ್ಕಿದೆಯಾ? ಈಗ ತುರ್ತಾಗಿ 500 ಕೋಟಿ ಅಂತ ಹೇಳಿದ್ದಾರೆ. ಇದು ಸಾಕಾಗುತ್ತಾ? ಹಾಗಾದ್ರೆ ಆ ಅಂಕಿ ಅಂಶಗಳನ್ನ ನಿಮ್ ಮುಂದೆ ನಾವೀಗ ಇಡ್ತಾ ಹೋಗ್ತಾ ಇದ್ದೀವಿ. ಈ 500 ಕೋಟಿ ಹಣ ತುರ್ತಾಗಿ ರಿಲೀಸ್ ಮಾಡಿದಾರಲ್ಲ, ಅದು ಸಾಕಾಗುತ್ತಾ? ಹಾಗಾದ್ರೆ ಯಾರಿದ್ರ ಮಳೆಯ ಆರ್ಭಟಕ್ಕೆ ರಾಜ್ಯಾದ್ಯಂತ ಅಂತ ಅಂಕಿ ಅಂಶವನ್ನ ನಾವು ನೋಡೋದಾದ್ರೆ, ಮಳೆಯಿಂದಾಗಿ ರಾಜ್ಯದಲ್ಲಿ ಇಲ್ಲಿ ತನಕ 32 ಮಂದಿ ಸಾವನ್ನಪ್ಪಿದ್ದಾರೆ. ಇದು ಸೋಫಾರ್. ಮುಂದೆ ಅವಘಡಗಳು ಸಂಭವಿಸಬಹುದು, ಹೇಳಕ್ಕಾಗಲ್ಲ. ಇನ್ನು ಕರಾವಳಿಯ 3 ಜಿಲ್ಲೆಗಳಲ್ಲಿ 8 ಜನ ಈ ಮಳೆಯಿಂದಾಗಿ ಮೃತಪಟ್ಟಿದ್ದಾರೆ, ಬೇರೆ ಬೇರೆ ರೀಸನ್ ಇಂದ. ಬಟ್ ಕಾರಣ ಮಳೆನೆ. ಇನ್ನು ಕರಾವಳಿಯಲ್ಲಿ 355 ಹೆಕ್ಟೇರ್ ತೋಟದ ಬೆಳೆ ನಾಶವಾಗಿದೆ. ಒಂದ್ ಕಡೆ ಜನ ಮೃತಪಟ್ಟರೆ, ಇನ್ನೊಂದು ಕಡೆ ಅವ್ರು ಬೆಳೆದಂತ ಬೆಳೆ ಹಾನಿಯಾಗಿರೋದು. 1062 ಮನೆ, 2187 ಕಿಲೋಮೀಟರ್ ರಸ್ತೆ, 168 ಸೇತುವೆಗಳಿಗೆ ಈ ಮಳೆಯಿಂದಾಗಿ ಹಾನಿಯಾಗಿದೆ. ಅವೆಲ್ಲವೂ ಕೂಡ ತುರ್ತಾಗಿ ರಿಪೇರಿ ಆಗಬೇಕು. ಇನ್ನು ಹಾನಿ ಪರಿಹಾರಕ್ಕೆ ಅಂತ ಹೇಳಿ 500 ಕೋಟಿ ತುರ್ತು ಪರಿಹಾರ ಅಂತ ಹೇಳ್ಬಿಟ್ಟು ಇವತ್ತು ಸಿಎಂ ಘೋಷಣೆ ಮಾಡಿದ್ದಾರೆ. ಅದನ್ನ ರಿಲೀಸ್ ಮಾಡಬೇಕು ಇಮಿಡಿಯೇಟ್ ಆಗಿ ಅಂತಾನು ಹೇಳಿದ್ದಾರೆ. ಹಾಗಾದ್ರೆ ಈ ಬಗ್ಗೆ ಸಿಎಂ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ.
ಕನ್ನಡದಲ್ಲಿ 5 ಜನ ತೀರೋಗಿದ್ದಾರೆ, ಉತ್ತರ ಕನ್ನಡದಲ್ಲಿ 3 ಜನ, ಉಡುಪಿಯಲ್ಲಿ ಯಾವುದೂ ಜೀವಹಾನಿಯಾಗಿಲ್ಲ. ಒಟ್ಟು 8 ಜನ ತೀರೋಗಿದ್ದಾರೆ. 216 ಹೆಕ್ಟೇರು ದಕ್ಷಿಣ ಕರ್ನಾಟಕದಲ್ಲಿ ಕ್ರಾಪ್ ಲಾಸ್ ಆಗಿದೆ. 129 ಹೆಕ್ಟೇರು ಉಡುಪಿಯಲ್ಲಾಗಿದೆ. ಉತ್ತರ ಕರ್ನಾಟಕದಲ್ಲಿ 437 ಮನೆಗಳು ಲಾಸ್ ಆಗಿದ್ದಾವೆ. ಉಡುಪಿಯಲ್ಲಿ 196 ಲಾಸ್ ಆಗಿದೆ. ಒಟ್ಟು 3 ಜಿಲ್ಲೆಯಲ್ಲಿ 1062 ಮನೆಗಳು ಲಾಸ್ ಆಗಿದ್ದಾವೆ. ಜಿಲ್ಲಾ ಆಡಳಿತದ DC ಕೈಯಲ್ಲಿ ವಿಶೇಷವಾದಂಥ ಹಣವನ್ನು ಕೊಡ್ತೀನಿ. ಅವರು ಟೆಂಪ್ರರಿ ರಿಪೇರ್ಸು, ಕಳ್ಳಕೊರ್ತ ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ, ಆ ಮೈನರ್ ವರ್ಕ್ಸನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳನ್ನು ಕೂಡ ನಾನು ಮಾಡಿಕೊಡ್ತೀನಿ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ತಾಲೂಕಿನ ಬಾಚವಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋರ್ತಾ ಇದೆ. ಶಾಲೆಯ 3 ತರಗತಿ ಕೋಣೆಗಳು ಸೋರ್ತಾ ಇವೆ. ಶಾಲೆ ಸೋರ್ತಾ ಇರೋ ಕಾರಣಕ್ಕೆ ರಜೆಯನ್ನ ನೀಡಲಾಗಿದೆ. ಇನ್ನೊಂದು ಕಡೆ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ ಅಂಗನವಾಡಿಯ ಮೇಲ್ಛಾವಣಿಯ ಕಾಂಕ್ರೀಟ್ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಕ್ಕಳು. ಅಂಗನವಾಡಿಯಲ್ಲಿ ಮಕ್ಕಳು ಕುಳಿತಿರುವಾಗಲೇ ಕಳಚಿ ಬಿದ್ದಿದೆ ಈ ಕಾಂಕ್ರೀಟ್. ಟೀಚರು 10 ವರ್ಷನೂ ಇಲ್ಲೇ ಕಲಿಸ್ಯಾರಿ, ನಾವು ಇಲ್ಲೇ ಕಲಿಸಿವ್ರಿ. ಅಲ್ಲಿ ಸ್ವಂತ ಕೇಂದ್ರಕ್ಕೆ ರಿಪೇರಿ ಕೊಟ್ಟಿವ್ರಿ. ಇನ್ನ ಅದೆಲ್ಲ ಬಂದಿಲ್ಲ ಅಂತಂದ್ರು ನಾವು ಇಲ್ಲೇ ಇದು ಮಾಡಿವ್ರಿ. ಬಾಡಿಗೆ ಕೇಂದ್ರಗಳು, ಬಾಡಿಗೆ ಕಟ್ಟಡಗಳು ಯಾವ ಸಿಗಲ್ಲಾಗ್ಯಾವ್ರಿ. ಹಂಗಾಗಿ ನಾವೇ ಇಲ್ಲಿದು ಮಾಡಿವ್ರಿ. ಇನ್ನ ರಾತ್ರಿ ಬಿದ್ದಿದ್ರಿ, ಅದು ಮಕ್ಳು ಕುಂದ್ರಸ್ದಾಗ ಬಿದ್ರೆ ಭಾಳ ಪ್ರಾಬ್ಲಮ್ ಇತ್ತು ಅದು. ಹಂಗಾಗಿ ಈಗ ನಮ್ಗೆ ಸ್ವಂತ ಕೇಂದ್ರ ಮಾಡಿ ಕೊಡ್ಬೇಕ್ರಿ, ನಮ್ಗೆ ರಿಪೇರಿ ಮಾಡಿಕೊಡ್ಬೇಕು. ಹಿಂಗಾದ್ರೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅಸ್ಸಾಂ ರಾಜ್ಯ ಭೀಕರ ಪ್ರವಾಹದಿಂದ ಕಂಗೆಟ್ಟಿದೆ. ಪ್ರವಾಹದಿಂದ ಸಂತ್ರಸ್ತರಾದವರಿಗೆ ನ್ಯೂಸ್ 18 ಅಸ್ಸಾಂ ಈಶಾನ್ಯ ಚಾನೆಲ್ ಸಹಾಯಕ್ಕೆ ನಿಂತಿದೆ. ಪ್ರವಾಹದ ವಿರುದ್ಧ ಹೋರಾಡಿ ಅಸ್ಸಾಂ ಜೊತೆ ನಿಲ್ಲಿ ಎಂಬ ಘೋಷಣೆಯಡಿ ಸಹಾಯಕ್ಕೆ ನಿಂತಿದೆ. ಸಿಎಂ ರಿಲೀಫ್ ಫಂಡ್ಗೆ ದೇಣಿಗೆ ನೀಡೋ ಅಭಿಯಾನ ಇದು. ನ್ಯೂಸ್ 18 ಅಸ್ಸಾಂನ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಅಸ್ಸಾಂ ರಾಜ್ಯ ಭೀಕರ ಪ್ರವಾಹದಿಂದ ಕಂಗೆಟ್ಟಿದೆ. ಪ್ರವಾಹದಿಂದ ಸಂತ್ರಸ್ತರಾದವರಿಗೆ ನ್ಯೂಸ್ 18 ಅಸ್ಸಾಂ ಈಶಾನ್ಯ ಚಾನೆಲ್ ಸಹಾಯಕ್ಕೆ ನಿಂತಿದೆ. ನಿಮ್ಗೆ ಸಹಾಯ ಮಾಡಬೇಕು ಅಂತಿದ್ರೆ ಸಿಎಂ ರಿಲೀಫ್ ಫಂಡ್ಗೆ ನೇರವಾಗಿ ಅದು ಹೋಗುತ್ತೆ. ಆ ಅಕೌಂಟ್ ನಂಬರನ್ನು ನಾವು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.